ಎರಡನೇದು ಅಳಾಳ್ಸಂದ್ರ, ನನ್ನ ಕ್ಷೇತ್ರದ ಅಳಾಳ್ಸಂದ್ರದ ಫ್ಲೈಓವರಲ್ಲಿ ನಿಂತ್ಕೊಂಡು ನಿನ್ನೆ ಒಂದು ವಿಡಿಯೋ ಬಿಟ್ಟಿದ್ದಾನೆ. ಕೆಲವು ಸರ್ವೆ ನಂಬರ್ಗಳನ್ನು ಹೇಳಿ ಸುಮಾರು 33 ಎಕರೆ 34 ಎಕರೆ ಜಾಗ ಧರ್ಮಸ್ಥಳದ ಆ ವೀರೇಂದ್ರ ಹೆಗ್ಗಡೆ ಅವರ ಸಹೋದರರ ಹೆಸರಲ್ಲಿತ್ತು. ಅದನ್ನು KHB ನೋಟಿಫಿಕೇಷನ್ ಮಾಡ್ತು. ಇಂದಿನ ಸರ್ಕಾರ 2008ರಲ್ಲಿ ಡಿನೋಟಿಫಿಕೇಷನ್ ಮಾಡಿಸಿ ಅದನ್ನು ಬೇರೆಯವ್ರಿಗೆ ಮಾರಾಟ ಮಾಡಿ ಬ್ರೋಕರೇಜ್ ಮಾಡಿ 106 ಕೋಟಿ ರೂಪಾಯಿ ದುಡ್ಡನ್ನು ಲೂಟಿ ಮಾಡಿದ್ದಾನೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಮಾಧ್ಯಮದ ಮುಖಾಂತರ ನಾನು ಅವನಿಗೊಂದು ಚಾಲೆಂಜ್ ಮಾಡ್ತೀನಿ. ಈ ಎರಡೂ ವಿಚಾರಗಳಲ್ಲಿ 1% ಅಲ್ಲ, 0.001% ನೀನೇನಾದರೂ ಸಾಬೀತು ಮಾಡಿದ್ರೆ ಒಂದು ವಾರದೊಳಗಡೆಗೆ ನಾನು ಈ ಸದನದೊಳಗಡೆ ಬರಲ್ಲ ಮತ್ತು ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಕೊಡ್ತೀನಿ ಅಂತಕ್ಕಂಥದ್ದನ್ನು ನೇರವಾಗಿ ಹೇಳ್ತಾ ಇದ್ದೀನಿ. ಒಂದು ವಾರದೊಳಗಡೆ ನೀನು ದಾಖಲೆಗಳಿಗೆ ಸಮೇತ ಸಾಬೀತು ಮಾಡೋಕ್ಕಾಗಿಲ್ಲ ಅಂತಂದರೆ, ನೀನು ನನ್ನ ತೋಟದ ಮನೆ ಐತೆ, ಅಲ್ಲಿ ನಾಯಿಗಳಿಲ್ಲ, ನಿನ್ನನ್ನು ಅಲ್ಲಿ ಕೆಲಸಕ್ಕೆ ಇಟ್ಕೊತೀನಿ, ಸಂಬಳ ಕೊಡ್ತೀನಿ, ಈ ಚಾಲೆಂಜನ್ನು ನೀನು ಒಪ್ಪೋ. ಯಾಕಂದರೆ ನಾನು 45 ವರ್ಷ ರಾಜಕೀಯ ಮಾಡಿ ಇವತ್ತು ಶಾಸಕನಾಗಿರುವಂಥದ್ದು, ಅಷ್ಟನ್ನು ತ್ಯಾಗ ಮಾಡ್ತೀನಿ. ನೀನು ಇತ್ತೀಚೆಗೆ ಯೂಟ್ಯೂಬರ್ ಆಗಿ ನೀನು ಸ್ವಲ್ಪ ಹೆಸರು ಮಾಡಿ, ಹೆಸರಲ್ಲ ನೀನು ಒಂಥರ ಕುಖ್ಯಾತಿ ಆಗಿರ್ತಕ್ಕಂಥನು. ಈ ಚಾಲೆಂಜನ್ನು ನೀನು ನಿಜವಾಗೂ ಕೂಡ ಗಂಡಸಾಗಿದ್ದರೆ, ನಿನಗೆ ಆ ಥರದಲ್ಲಿ ಏನು ಹೇಳಿದೆಯಲ್ಲ, ಜನ ನೀನು ನಂಬಬೇಕು ಅಂತಂದರೆ ಈ ಚಾಲೆಂಜನ್ನು ಎಕ್ಸೆಪ್ಟ್ ಮಾಡು. ನಾಳೆ ನೀನು ಮಾಧ್ಯಮದ ಮುಖಾಂತರ ಆದರೂ ಹೇಳು, ಇಲ್ಲ ನೀನು ಯೂಟ್ಯೂಬ್ ಮುಖಾಂತರನೂ ಹೇಳು. ಇದು ನಿನಗೆ ಹೇಳಲಿಲ್ಲ ಅಂತಂದರೆ ಇನ್ನು ಮುಂದೆ ನನ್ನ ಬಗ್ಗೆ ನೀನು ಮಾತಾಡೋವಂಥ ಅರ್ಹತೆ ಇಲ್ಲ. ನೀನು ಹೇಳಿದ್ದೆಲ್ಲ ಸುಳ್ಳು ಅಂತೇಳಿ ಜನ ಭಾವಿಸ್ತಾರೆ. ರಸ್ತೆಯಲ್ಲೂ ನಿನಗೆ ಬಡಿಗೆ ತಗೊಂಡು ಜನ ಯಾರು ಹೊಡಿತಾರೋ ಗೊತ್ತಿಲ್ಲ, ಧರ್ಮಸ್ಥಳದ ಭಕ್ತರು ಹೊಡಿತಾರೋ, ಬೇರೆಯವ್ರ ಬಗ್ಗೆ ನೀನು ಮಾತಾಡಿದ್ದೀಯ ಅವ್ರು ಹೊಡಿತಾರೋ ಗೊತ್ತಿಲ್ಲ. ನಿನ್ನ ತಾಕತ್ತಿದ್ರೆ ಇದಕ್ಕೆ ನೀನು ಪ್ರೂವ್ ಮಾಡಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಧ್ಯಮದ ಮುಖಾಂತರ ಮಾಡ್ತಾಯಿದ್ದೀನಿ. ಅವರ ಗ್ಯಾಂಗ್ನಿಂದ ನಾನು ಜೀವ ಬೆದರಿಕೆ ಅಂತ ಅನಾಮಿಕ ಮಾಸ್ಕ್ ಮ್ಯಾನ್ ಹೇಳ್ಕೊಂಡಿದ್ದಾರೆ ವಿಚಾರಣೆ ವೇಳೆಯಲ್ಲಿ.